ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 79ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಹ ಅಂತ ಬೆಂಕಿ ಟೆಕ್ ನ್ಯೂಸ್ ಅದಾವೆ. ಈ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮಾತ್ರ ಕೆಳಗೆ ನಾನು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಇನ್ನಕ್ಕೆ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಮಾಡ್ಬಿಟ್ಟು ರಿಯಲ್ಮಿ ಕಡೆ ಅಂದರೆ ರಿಯಲ್ಮಿ 11 ಸೀರೀಸ್ ಬಗ್ಗೆ ನಾವು ಡೈಲಿ ಮಾತಾಡ್ತಾನೆ ಇರ್ತೀವಿ. ಸೊ ಇವತ್ತು ಸಹ ಏನಂದ್ರೆ ಕೆಲವೊಂದು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಣ. ಈ ಮೊಬೈಲ್ಸಲ್ಲಿ ನಮಗೆ ಟಾಪ್ ಮೊಬೈಲ್ಸ್ ಆದ ರಿಯಲ್ಮಿ 11 Pro ಪ್ಲಸ್ 5G ಈ ಮೊಬೈಲ್ ಬಗ್ಗೆ ಮಾತಾಡೋಣ. ಇವೆರಡು ಮಧ್ಯೆ ನಮಗೆ ಮೋಸ್ಟ್ ಆಫ್ ದ ಡಿಫ್ರೆನ್ಸ್ ಏನಿರಲ್ಲ, ಕ್ಯಾಮ್ರಾದಲ್ಲಿ ಬಿಟ್ಟು ಮತ್ತೆ ಫಾಸ್ಟ್ ಚಾರ್ಜಿಂಗ್ನಲ್ಲಿ ಬಿಟ್ಟು. ಕ್ಯಾಮ್ರಾದಲ್ಲಿ ಏನಂತಾರೆ ಈ ಮೊಬೈಲ್ಸ್ ಬಂದ್ಬಿಟ್ಟು 11 Pro ಬಂದ್ಬಿಟ್ಟು 108 ಮೆಗಾಪಿಕ್ಸೆಲ್ ಇಂದ ಬಂದರೆ 11 Pro ಪ್ಲಸ್ 5G ಈ ಮೊಬೈಲ್ ಬಂದ್ಬಿಟ್ಟು 200 ಮೆಗಾಪಿಕ್ಸೆಲ್ ಇಂದ ಬರ್ತೈತೆ. ಇದು ಸ್ಯಾಮ್ಸಂಗ್ ಸೆನ್ಸರು HP3 ಸೆನ್ಸರ್ ಇಂದ ಬರ್ತೈತೆ. ನಮಗೆ ಸ್ಯಾಮ್ಸಂಗ್ S23 ಅಲ್ಟ್ರಾದಲ್ಲಿ ಅಂತಂದ್ರೆ HP2 ಸೆನ್ಸರ್ ಇಂದ ಬರ್ತಿತ್ತು. ಬಟ್ ಇದರಲ್ಲಿ ಅಂತಂದ್ರೆ HP3 ಸೆನ್ಸರ್ ಐತೆ ಅಂತ ಹೇಳ್ಬೋದು. ಹಂಗಾದ್ರೆ ಹೇಳಕ್ ಬರಲ್ಲ ಯಾವ ಲೆವೆಲ್ ಇರ್ತವೆ ಅಂತ ಕ್ಯಾಮ್ರಾ. ಇದು ಈ ಸರಿ ಅಂದ್ರೆ ಜಾಸ್ತಿ ಕ್ಯಾಮ್ರಾ ಮೇಲೆ ಫೋಕಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಇದರಲ್ಲಿ 11 Pro ಪ್ಲಸ್ 5G ಅಲ್ಲಿ ನಮಗೆ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದ್ರೆ 11 Proದಲ್ಲಿ ನಮಗೆ 67 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ನಮಗೆ ನಾರ್ಮಲ್ ಏನ ಸ್ಪೆಸಿಫಿಕೇಶನ್ಸ್ ಇದಾವಲ್ಲ, 6.7 ಇಂಚ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ 120Hz ರಿಫ್ರೆಶ್ ರೇಟ್ ಇಂದ ಬರ್ತೈತೆ. ಹಾಗೆ ಬಂದ್ಬಿಟ್ಟು 5000 mAh ಬ್ಯಾಟ್ರಿ. ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7050 ಈ ಚಿಪ್ಸೆಟ್ ಇಂದ ಬರ್ತೈತೆ ಅಂತ ಹೇಳ್ಬೋದು. ಓಕೆ, ಇವೆಲ್ಲ ಮ್ಯಾಕ್ಸಿಮಮ್ ಸ್ಪೆಸಿಫಿಕೇಶನ್ಸ್ ಇವೆಲ್ಲರ ಮಧ್ಯೆ ಇರೋವು. ಮೋಸ್ಟ್ ಆಫ್ ದ ಚೇಂಜಸ್ ಏನಂತ ನಮಗೆ ಕ್ಯಾಮ್ರಾದಲ್ಲಿ ಹಾಗೆ ಬಂದ್ಬಿಟ್ಟು ಫಾಸ್ಟ್ ಚಾರ್ಜಿಂಗ್ನಲ್ಲಿ ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ. ಸೊ ಈ ಮೊಬೈಲ್ ಬಂದ್ಬಿಟ್ಟು ಚೈನಾದಲ್ಲಿ 11ನೇ ತಾರೀಕು ಇದನ್ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಈ ಮಂತ್ ಲಾಸ್ಟ್ ಎಂಡಿಂಗ್ಗೆ ಲಾಂಚ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಜೂನ್ 1st or 2nd ವೀಕ್ನಲ್ಲಿ ಲಾಂಚ್ ಮಾಡ್ಬೋದು. ಓಕೆನಾ, ಈ ಮೊಬೈಲ್ಸ್ನ ಹೇಳೋಕ್ಕಾಗಲ್ಲ. ಓಕೆನಾ, ಈ ಸರಿ ಅಂತ ಕ್ಯಾಮ್ರಾ ಮೇಲೆ ಫಿಚ್ಚ ಕ್ಲಾರಿಟಿಯಿಂದ ಬಂದಿದ್ದಂಗೆ ಇದಾರ. ನೋಡೋಣ, ಗೊತ್ತಾಗುತ್ತೆ ಏನು ಕತೆ ಅಂತ 11ನೇ ತಾರೀಕು. ಸೊ ಇದು ಬಂದ್ಬಿಟ್ಟು ನಮ್ಗೆ ರಿಯಲ್ಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸಪ್ ಕಡೆಯಿಂದ. ವಾಟ್ಸಪ್ನಲ್ಲಿ ಅಂತಂದ್ರೆ ಒಂದು ಹೊಸ ಫೀಚರ್ ಆ್ಯಡ್ ಮಾಡ್ತಿದ್ರೆ. ಇಷ್ಟು ಡೇಸ್ ನಾವಂತ ವಾಟ್ಸಪ್ನ ಮೊಬೈಲ್ಸಲ್ಲಿ ಯೂಸ್ ಮಾಡ್ತಿದ್ವಿ, ಯಾವುದೋ ಟ್ಯಾಬ್ಲೆಟ್ಸು ಸಿಸ್ಟಮ್ನಲ್ಲಿ ಯೂಸ್ ಮಾಡ್ತಿದ್ವಿ. ಇವಾಗ ಬಂದ್ಬಿಟ್ಟೆ ಅಂತ ನಾವು ವಾಚ್ನಲ್ಲಿ ಸಹ ಯೂಸ್ ಮಾಡ್ಬೋದು. ಗ್ರೇಟ್, ನಿಜವಾಗ್ಲೂ ಹೇಳ್ತಿದ್ರಿ. ನಮಗೆಲ್ಲ ಸಿನಿಮಾ ಎಲ್ಲ ವಾಟ್ಸಪ್ನಲ್ಲೇ ನೋಡ್ಕೋಬೋದು. ಯಾರು ಮಾಡಿದ್ರೆ ಏನಿಲ್ಲ, ನಾವು ಯಾರಿಗಾನ ಮಾಡಬೇಕಾ, ಓಕೆನಾ, ಮೆಸೇಜ್ಗಳು ಮತ್ತೆ ಬೇರೆದೇನಲ್ಲ, ಮೆಸೇಜ್ಗಳು ಯಾರಿಗೇನಾದ್ರು ಮಾಡ್ಬೇಕಂದ್ರೆ ನಾವು ವಾಟ್ಸಪ್ನಲ್ಲೇ ಮಾಡ್ಬೋದು. ಸೊ ಇದು ಪ್ರೆಸೆಂಟು ಬೀಟಾ ಟೆಸ್ಟಿಂಗ್ನಲ್ಲಿ ಐತೆ. ಸೊ ಇದು ಬಂದ್ಬಿಟ್ಟು ಪ್ರೆಸೆಂಟ್ ಯಾವ್ದ್ರಲ್ಲಿ ಅಂತಂದರೆ VR OS ಅಂತಲ್ಲ, ಆ VR OSನಲ್ಲಿ ಅಂತ ಪ್ರೆಸೆಂಟ್ ಟೆಸ್ಟಿಂಗ್ ಮಾಡಿದ್ದಾರೆ. ಸೊ OS ಫ್ರೆಂಡ್ಲಿ OS ಅಲ್ಲ, ಅದರಲ್ಲಿ ಫಸ್ಟು ಟೆಸ್ಟಿಂಗ್ ಮಾಡ್ತಿದ್ದಾರೆ. ಇದೊಂದು ಬಂದ್ಬಿಟ್ಟು ಸಕ್ಸಸ್ ಆದರೆ ಮಾತ್ರ ನಾವು ಉಳಿದ ವಾಯ್ಸ್ಗಳೆಲ್ಲದನ್ನು ತಗೊಂಬರೋ ಚಾನ್ಸಸ್ ಭಾಳ ಐತೆ. ಓಕೆನಾ, ಇದೊಂದು ಬೆಂಕಿ ಅಂತ ಹೇಳ್ಬೋದು. ನೀವು ಇದನ್ನು ಯಾವ ಥರ ಆ್ಯಡ್ ಮಾಡೋದು ಅಂತಂದರೆ, ಓಕೆನಾ, ಇದು ವಾಟ್ಸಪ್ ಬೀಟಾದಲ್ಲಿ ಅಂತಂದರೆ ಒಂದು ನಿಮ್ಮ ವಾಚ್ನಲ್ಲಿ VR OS ಇರ್ತಾನೆ. ಆ ವಾಚ್ನಲ್ಲಿ ಅಂತಂದರೆ ವಾಟ್ಸಪ್ಪು ನಮ್ಗೆ ಏನಂತಂದರೆ ಕೆಲವೊಂದು ಕೋಡ್ಸ್ ಇರ್ತವೆ. ಆದರೆ 8 ಡಿಜಿಟ್ ಕೋಡ್ಸ್ ಇರ್ತವೆ. ಆ 8 ಡಿಜಿಟ್ ಕೋಡ್ ಏನಂತಂದ್ರೆ ನಿಮ್ಮ ವಾಟ್ಸಪ್ನಲ್ಲಿ ಏನಂತಂದರೆ ಲಿಂಕ್ ಮಾಡ್ಕೋಬೇಕು. ಲಿಂಕ್ ಮಾಡ್ಕೊಂಡ ತಕ್ಷಣ ಅಂತಂದರೆ ಆಟೋಮೆಟಿಕ್ ಸ್ಮಾರ್ಟ್ ವಾಚ್ಗೆ ನಿಮ್ಮ ಮೊಬೈಲ್ಗೆ ಅಂತ ಆಟೋಮೆಟಿಕ್ ಲಿಂಕ್ ಆಗುತ್ತೆ. ಲಿಂಕ್ ಆಗಿದ ತಕ್ಷಣ ವಾಟ್ಸಪ್ನಲ್ಲಿ ಏನೇನು ಮಾಡ್ತೀವಿ ಅದೆಲ್ಲ ಅಂತಂದರೆ ಸ್ಮಾರ್ಟ್ ವಾಚ್ನಲ್ಲಿ ನೋಡ್ಕೋಬೋದು. ಮೊಬೈಲಲ್ಲಿರೋ ಏನಂತಂದರೆ ಸ್ಮಾರ್ಟ್ ವಾಚ್ನಲ್ಲಿ ನೋಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಪ್ರೆಸೆಂಟು ಬೀಟಾ ಟೆಸ್ಟಿಂಗ್ ಐತೆ. ಇನ್ನು ಕೆಲವು ದಿನದಲ್ಲಿ ಅಂತಂದರೆ ನಾವು ನೋಡ್ಕೋಬೋದು. ಹಾಗೆ ಇನ್ನೊಂದು ಫೀಚರ್ ಬಂದ್ಬಿಟ್ಟೆ ಅಂತಂದರೆ, ಇವಾಗ ವಾಟ್ಸಪ್ ವೆಬ್ನಲ್ಲಿ ಇದೆಲ್ಲ, ವಾಟ್ಸಪ್ ವೆಬ್ನಲ್ಲಿ ಸಹ ಅಂತಂದರೆ ಮೆಸೇಜ್ ಎಡಿಟ್ ಆಪ್ಷನ್ ಮೇಲೆ ಪ್ರೆಸೆಂಟ್ ವರ್ಕ್ ಮಾಡ್ತೈತೆ. ಇದು ಸಹ ಅಂತ ಜಸ್ಟ್ ಬೀಟಾ ಟೆಸ್ಟಿಂಗ್ ಆಗುತ್ತೆ. ಇನ್ನು ಕೆಲವು ದಿನದಲ್ಲಿ ಅಂತಂದರೆ ರೋಲ್ ಔಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಅಂದರೆ ವಾಟ್ಸಪ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಂತಂದರೆ, ಇದು ಒಂದು ದೊಡ್ಡ ಸ್ಕ್ಯಾಮು, ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮು. ಇದೇನು ಗುರು ಅಂತಂದರೆ, ಇದು ಎಕ್ಸಾಕ್ಟ್ಲಿ ಮಹಾರಾಷ್ಟ್ರದಲ್ಲಿ ನಡೀತಾ ಇತ್ತಂತೆ. ಸೊ ಏನು ಗುರು ಅಂತಂದರೆ, ಒಬ್ಬ 56 ವರ್ಷದ ವ್ಯಕ್ತಿ, ಒಂದು ಫಿಲ್ಮ್ ಮೇಕರ್ ಅಂತೆ. ಜಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ಬಂದೈತೆ. ಏನಂತಂದ್ರೆ ವರ್ಕ್ ಫ್ರಮ್ ಹೋಮ್, ಮನೆಯಲ್ಲಿದ್ದು ಸಾಕಷ್ಟು ಲಕ್ಷಗಟ್ಟಲೆ ದುಡ್ಡು ದುಡಿಬೋದು ಅಂತ ಒಂಥರ ಅಡ್ವರ್ಟೈಸ್ಮೆಂಟ್ ಬಂದೈತೆ. ಅದರಲ್ಲಿ ಏನಂತಂದರೆ ಮ್ಯಾಟ್ರು, ಇವಪ್ಪ ಆ ದುಡ್ಡಿಗೆ ಆಸೆ ಬಿದ್ದು ಏನಂತಂದರೆ ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದು. ಅವ್ರು ಏನಂತ ಆಲ್ರೆಡಿ ವರ್ಕ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಅವಾಗಲೇ. ಏನಂತಂದರೆ ಜಸ್ಟ್ ಒಂದು ಏಜೆನ್ಸಿ ಇರುತ್ತೆ. ಆ ಏಜೆನ್ಸಿಗೆ ಜಸ್ಟ್ ಅಂತ ರೇಟಿಂಗ್ಸ್ ಕೊಡಬೇಕು. ರೇಟಿಂಗ್ ಕೊಟ್ಟಿದ ತಕ್ಷಣ ಅದರಿಂದ ನೀವಂತಂದ್ರೆ ಜಸ್ಟ್ ನೀವು ಟ್ರಾನ್ಸಾಕ್ಷನ್ ನಡೆಸಬೇಕು. ಓಕೆ, ಇನ್ವೆಸ್ಟ್ ಮಾಡೋದು ಅದಕ್ಕಿಂತ ಡಬಲ್ ಅಮೌಂಟ್ ನಾವು ನಿಮಗೆ ಕೊಡ್ತೀವಿ, ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಬರ್ತಿರ್ತವೆ. ಇದರಿಂದ ಏನಂತಂದರೆ, ಸೊ ನಮಗೆ ಅಮೌಂಟ್ ಇನ್ವೆಸ್ಟ್ ಮಾಡ್ದಂಗೆಲ್ಲ ಅದಕ್ಕಿಂತ ಡಬಲ್ ಅಮೌಂಟ್ ಬರುತ್ತಲ್ಲ. ಸೊ ಅದೇನಂದ್ರೆ ಇದನ್ನೆಲ್ಲ ಒಪ್ಪಿಕೊಂಡು ಅಲೋ ಮಾಡ್ಕೊಂಡಿದ್ದಾರೆ. ಆ್ಯಪ್ ಒಂದು ಗ್ರೂಪ್ನಲ್ಲಿ ಅಲೋ ಮಾಡಿಕೊಂಡು ಅವಕ್ಕೆಲ್ಲ ವಾಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಅಂತಂದ್ರೆ ಆ್ಯಪ್ ರೇಟಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ದೆ. ಜಸ್ಟ್ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಅವಾಗ ಏನಂತಂದರೆ ಈ ಆ್ಯಪ್ಗೆ ಏನಂತ ಆ ಟೈಮ್ನಲ್ಲಿ ಒಂದು ವೆಲ್ಕಮ್ ಬೋನಸ್ ಬರುತ್ತೆ. 10,000 ವೆಲ್ಕಮ್ ಬೋನಸ್ ಬರುತ್ತೆ. ಆ ವೆಲ್ಕಮ್ ಬೋನಸ್ನಿಂದ ಈ ಆ್ಯಪ್ ಏನಂತ ಒಂದು 21,000 ಇನ್ವೆಸ್ಟ್ ಮಾಡೋಂಥ ಅವ್ರು ಏನು ಸ್ಕ್ಯಾಮರ್ಸ್ ಕೇಳಿದ್ರಂತೆ. ಈಗ 21,000 ಇನ್ವೆಸ್ಟ್ ಮಾಡಿದ್ರೆ ಅದಕ್ಕಿಂತ ಡಬಲ್ ಅಮೌಂಟ್ ಅಂತಂದರೆ ಒಂದು 3,000 ಅಷ್ಟೇ, ಡಬಲ್ ಅಮೌಂಟ್ ಏನು ಬಂದಿಲ್ಲ. ಒಂದು 24,000 ಫಸ್ಟ್ ಅಂತಂದ್ರೆ ಅಮೌಂಟ್ಗೆ ಹಾಕಿ ಆ ಅಕೌಂಟ್ಗೆ ಹಾಕಿ ಆ್ಯಪ್ನ. ಅದೇ ಥರ ಬಂದ್ಬಿಟ್ಟು ಫಸ್ಟ್ ಆಮೇಲೆ ನೆಕ್ಸ್ಟ್ 80,000 ಇನ್ವೆಸ್ಟ್ ಮಾಡು 94,000 ಕೊಡ್ತೀವಿ ಅಂತ. ಆ ರೀತಿ ಡಬಲ್ ಮಾಡ್ಕೊಂತ
96 ಲಕ್ಷ ತನಕ ಹೋಗಿದ್ದಾರೆ. 96 ಲಕ್ಷಕ್ಕೆ ಹೋದ ತಕ್ಷಣ ಅಲ್ಲಿ ಹೆವಿ ಅಮೌಂಟ್ ಆಯ್ತಲ್ಲ, ರಿಟರ್ನ್ ಕೇಳಿದಂಗೆ ಅದನ್ನು ಸಾವಿರ ಸುಮ್ಮನೆ ಟೆಂಟ್ ಕಿತ್ತು ಬಿಟ್ಟಾರ. ಇಷ್ಟೇ ಮ್ಯಾಟ್ರ್, ಇದು ಸ್ಕ್ಯಾಮು. ನೋಡ್ರಿ ಬ್ರದರ್ಸ್, ವರ್ಕ್ ಫ್ರಮ್ ಹೋಮ್ ಅಂತೇಳಿ ಸುಮ್ಮನೆ ಖಂಡಿತ ನಮಗೆ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ. ಇದು ಒಂದು ಇನ್ವೆಸ್ಟ್ಗಳು ಅವೆಲ್ಲ ಇರ್ತಾವಲ್ಲ, ದೊಡ್ಡ ಬಿಗ್ ಸ್ಕ್ಯಾಮು, ಅವೆಲ್ಲ ವೇಸ್ಟು. ಆ್ಯಪಿಗೆ ಡಬಲ್ ಅಮೌಂಟ್ ಕೊಡೋದಕ್ಕೆ ಏನಿರ್ತಾಳೋ ಅಷ್ಟು ಹಣೆ ಬರ. ಅದೇ ಡಬಲ್ ಅಮೌಂಟ್ ಇದ್ರೆ ಆ್ಯಪ್ ಅದು ಬೇಸ್ ಮನೆ ಕೂತಂತಿದ್ದಲ್ಲ. ಸೊ ಆ ರೀತಿಲಿ ಸ್ವಲ್ಪ ಹುಷಾರಾಗಿರಿ. ಇಂಥವೆಲ್ಲ ನಂಬಕ್ಕೆ ಹೋಗ್ಬೇಡಿ, ಇವೆಲ್ಲ ಸಿಲಿ ಮ್ಯಾಟರ್ಗಳು, ಇವೆಲ್ಲ ನಂಬಕ್ಕೆ ಹೋಗ್ಬೇಡಿ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ, ಇದೊಂದು ಇನ್ಸಿಡೆಂಟು ಚೈನಾದಲ್ಲಿ ನಡೆದೈತೆ. ಚೈನಾದಲ್ಲಿ ಇಂಥ ಪುಣ್ಯಾತ್ಮ ಇದಾನ ಅಂತ ದೊಡ್ಡ ಲೆಕ್ಕ. ಎಲ್ಲರೂ ಚೈನಾದಲ್ಲಿ ಇಂಥವ್ರೇ ಇರ್ತಾರೆ ಮ್ಯಾಕ್ಸಿಮಮ್. ಏನು ಕತ್ತಂದರೆ, ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಚೈನಾದಲ್ಲಿ ಇವಪ್ಪ ChatGPT ಯೂಸ್ ಮಾಡ್ಕೊಂಡು ಒಂದು ಫೇಕ್ ಸ್ಟೋರಿನ ಕ್ರಿಯೇಟ್ ಮಾಡಿದಾನೆ. ಏನಂತ, ಟ್ರೈನ್ ಆಕ್ಸಿಡೆಂಟ್ ಆಗಿರೋದು ಒಂದು ಫೇಕ್ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಸ್ಟೋರಿನ ಏನಂತ ಫುಲ್ಲು ಸೋಷಿಯಲ್ ಮೀಡಿಯಾದ ಹಲ್ಚಲ್ ಮಾಡಿಬಿಟ್ಟಾನ. ಈ ಎಪ್ಪೆ ಒಂದು ಓನ್ 20 ಅಕೌಂಟ್ಗಳು ಏನಂತಂದರೆ ಕ್ರಿಯೇಟ್ ಮಾಡಿದ್ದಾನೆ. ಓಕೆನಾ, 20 ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಹೆಂಗಂದ್ರೆ, ಇವಾಗ ಯಾಹೋದಲ್ಲಿ 20 ಅಕೌಂಟ್ ಕ್ರಿಯೇಟ್ ಮಾಡಿ ಆ 20 ಅಕೌಂಟ್ನಲ್ಲಿ ಈ ಆ ಸ್ಟೋರಿನ ಅಂತಂದರೆ ಫುಲ್ ಹಾಕ್ಬಿಟ್ಟಾನೆ. ಪ್ರತಿಯೊಂದು ಎಲ್ಲ ಇವಾಗ ನೀವೊಂದು ಅಬ್ಸರ್ವ್ ಮಾಡಿರಿ, ಮತ್ತೆ ನೀವೊಂದು ಯಾವುದೋ ಒಂದು ಸ್ಟೋರಿ ಸೋಷಿಯಲ್ ಮೀಡಿಯಾ ಹಲ್ಚಲ್ ಮಾಡ್ತಂದ್ರೆ ಪ್ರತಿಯೊಬ್ಬರ ಅಕೌಂಟ್ನಲ್ಲಿ ಇದೈತೆ ಅಂದರೆ ನೀವು ನಂಬಿ ಬಿಡ್ತೀರ. ಅದನ್ನು ಎಲ್ಲಿ ನೋಡಿದ್ರು ಇದೈತಪ್ಪ, ಇದು ನಿಜ ಇರ್ಬೋದು ಅಂತ ನೀವು ನಂಬಿ ಬಿಡ್ತೀರಿ. ಸೊ ಆ ರೀತಿಯಲ್ಲಿ ಏನಂತಂದರೆ, ಈ ಥರ ಫೇಕ್ ಸ್ಟೋರಿ ಒಂದು 20 ಅಕೌಂಟ್ನಲ್ಲಿ ಈ ಆ್ಯಪ್ ಹಾಕಿದ್ದಾನೆ. ಹಾಕಿದ ತಕ್ಷಣ ಇದನ್ನು ಎಲ್ಲರೂ ನಿಜ ಅಂತ ತಿಳ್ಕೊಂಡು ಇವ್ರು ಸಹ ಅಂತಂದರೆ ಈ ಸ್ಟೋರಿನ ಅಂತ ಪ್ರತಿಯೊಬ್ಬರಿಂದ ಇದನ್ನು ಫಾರ್ವರ್ಡ್ ಮಾಡಿಬಿಟ್ಟಾರ. ಫಾರ್ವರ್ಡ್ ಮಾಡಿ ದೊಡ್ಡ ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟೈತೆ. ಈ ಅಪ್ಪನ ಹೆಂಗೋ ಹಿಂಗೆ ಪೊಲೀಸರು ಓನ್ ವೇ ಇರ್ತೈತಲ್ಲ, IP ಅಡ್ರೆಸ್ ಟ್ರೇಸ್ ಮಾಡ್ಕೊಂತ ಆ ರೀತಿ ಟ್ರೇಸ್ ಮಾಡ್ಕೊಂಡು ಈ ಅಪ್ಪನ ಆಲ್ಮೋಸ್ಟ್ ಅಂತ ಈ ಅಪ್ಪನ ಹಿಡ್ಕೊಂಡಿದ್ದಾರೆ. ಅದನ್ನು ಇಟ್ಕೊಂಡಿದ ತಕ್ಷಣ ಗೊತ್ತಾಯ್ತು ಈ ಅಪ್ಪಂದು ಇದೊಂದು ಸ್ಟೋರಿ ಅಲ್ಲ, ಲಾಟ್ ಆಫ್ ಸ್ಟೋರಿಗಳು ಇದೇ ಥರ ಬಂದ್ಬಿಟ್ಟೆ. ಸ್ಟೋರಿಗಳು ಕ್ರಿಯೇಟ್ ಮಾಡಿ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದರೆ ಈ ಅಪ್ಪ ಹಲ್ಚಲ್ ಮಾಡಿದ್ದಾನೆ ನಿಜವಾಗ್ಲೂ. ಏನಂತಂದ್ರೆ ಇದರಲ್ಲಿ ಮ್ಯಾಟ್ರ್, ಈ ಅಪ್ಪ ಸ್ಟೋರಿಗಳು ಕ್ರಿಯೇಟ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ನನಗೆ ಅದೊಂದು ಅರ್ಥ ಆಗಲಿಲ್ಲ. ಒಂದು ಹೆಸರು ಬರುತ್ತಂತನ ಇನ್ನೊಂದು ಯಾವುದಕ್ಕಂತ ಅರ್ಥ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಚೈನಾದಲ್ಲಿ ಆ್ಯಕ್ಚುಲಿ ChatGPT ಬ್ಯಾನ್ ಮಾಡಿದ್ದಾರೆ. ಡೈರೆಕ್ಟು ಚೈನಾ IP ಅಡ್ರೆಸ್ ಇರ್ತಾವೆ, ಸಿಸ್ಟಮ್ IP ಅಡ್ರೆಸ್ಸು ಅವ್ರಿಂದ ಡೈರೆಕ್ಟ್ ಜಾಯ್ನ್ ಆಗಕ್ಕೆ ಬರಲ್ಲ. ಈ ಆ್ಯಪ್ ಏನಂತಂದರೆ VPN ಯೂಸ್ ಮಾಡ್ಕೊಂಡು ChatGPT ಯೂಸ್ ಮಾಡಿದ್ದಾನೆ, ಅಷ್ಟೇ ಬಿಟ್ಟು ಬೇರೆದೇನಿಲ್ಲ. VPN ಏನಂತಂದರೆ ನಮಗೆ ಬ್ಲಾಕ್ ಆಗಿರೋ ವೆಬ್ಸೈಟು ನಮಗೆ ನಾವು ಕುತ್ಕೊಂಡಿದ್ದೆಲ್ಲ ಅನ್ಬ್ಲಾಕ್ ಆಗಿಬಿಡ್ತಾವೆ. ಏನಂತ VPN ನಾವು ಇವಾಗ ಇಂಡಿಯಾದಲ್ಲಿ ಇದೀವಿ ಅಂತಂದರೆ ಆ VPN ಏನು ಮಾಡುತ್ತೆ, ನಾವು ಬೇರೆ ಕಂಟ್ರಿಲಿ ಇದೀವಿ ಅಂತ ಲೊಕೇಶನ್ ನೋಡ್ಸಿ ಏನಂತಾರೆ ಆ ವೆಬ್ಸೈಟ್ಗಳು ಅಂತಂದರೆ ಅನ್ಬ್ಲಾಕ್ ಆಗುತ್ತೆ, ಬಿಟ್ಟು ಬೇರೆದೇನಿಲ್ಲ. ಸೊ ಈ ರೀತಿಯಲ್ಲಿ ಯೂಸ್ ಮಾಡ್ಕೊಂಡು ಈ ChatGPT ಯೂಸ್ ಮಾಡ್ಕೊಂಡು ಒಂದು ಫೇಕ್ ಸ್ಟೋರನ್ನ ರಿಯಲ್ ಆಗಿ ರೀತಿಯಲ್ಲಿ ಒಂದು ಕನ್ವರ್ಟ್ ಮಾಡ್ಕೊಂಡು ಫುಲ್ಲು ಸೋಷಿಯಲ್ ಮೀಡಿಯಾದ ಹಲ್ಚಲ್ ಮಾಡಿದ್ದಾನೆ. ಇವಾಗ ಏನಂತಾರೆ ಈ ಅಪ್ಪ ಪೊಲೀಸ್ ನೆಟ್ಕೊಂಡಿದ್ದಾರೆ, ಏನು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಸೊ ಇಂಥವ್ರು ಸಹ ಏನಂತಾರೆ ಐದರ ಆತ ನನಗೆ ದೊಡ್ಡ ಲೆಕ್ಕ. ಮೇನ್ ರೀಸನ್ ಏನೋ ಗೊತ್ತಾಗಲಿಲ್ಲ ಯಪ್ಪ ಆ ರೀತಿ ಮಾಡಿದ್ದಕ್ಕೆ. ಸೊ ಏನೇ ಆಗಲಿ ಈ ಥರ ಎಲ್ಲ ಮಾಡೋದು ದೊಡ್ಡ ತಪ್ಪು. ಇಂಥ ಪುಣ್ಯಾತ್ಮ ಫುಲ್ ಕಾಮಿಡಿ, ಏನು ಮಾಡೋಕ್ಕೆ ಬರಲ್ಲ. ಸೊ ಇದು ಬಂದ್ಬಿಟ್ಟೆ ಅಂದರೆ ಒಂದು ಚೈನಾದಲ್ಲಿ ಒಂದು ವಿಚಿತ್ರ ಘಟನೆ ಅಂತ ಹೇಳಿ. ಇನಿಷಿಯಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟೆ ಆ್ಯಪಲ್ ವಾಚ್ ಬಂದ್ಬಿಟ್ಟು ಏನು ಗುರು ಅಂತಂದ್ರೆ ಒಬ್ಬ ಮಹಿಳೆ ಪ್ರಾಣವನ್ನು ಕಾಪಾಡೈತೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಫ್ಲೋರಿಡಾದಲ್ಲಿ ನಡೆದೈತಿ. ಇದಂದ್ರೆ US ನಲ್ಲಿ ಯುನೈಟೆಡ್ ಸ್ಟೇಟ್ನಲ್ಲಿ ನಡೆದೈತಿ ಇದು ಇನ್ಸಿಡೆಂಟ್. ಫ್ಲೋರಿಡಾದಲ್ಲಿ ಈ ಮಹಿಳೆ ಬಂದ್ಬಿಟ್ಟು ಏನಂತಂದರೆ ಒಂದು ಹೋಟೆಲ್ನಲ್ಲಿ ಸ್ಟೇ ಮಾಡಿದಾಳೆ. ಓಕೆ, ಸ್ವಲ್ಪ ಸಮಯದವರೆಗೆ ಏನು ಸ್ಟೇ ಮಾಡಿದಾಳೆ. ಅವಾಗ ಏನಂತಂದ್ರೆ ನಮಗೂ ಸ್ವಲ್ಪ ಎದೆನೋವು ಬಂದಿದ್ದಂಗೆ ಐತೆ. ಅದನ್ನೆಲ್ಲ ಅವಾಗ ಸ್ವಲ್ಪ ನಮ್ಗೆ ಎದೆನೋವು ಬಂದಿದ್ದಕ್ಕೆ ಆ ಫ್ರೆಂಡಿಗೆ ಕಾಲ್ ಮಾಡಿ ಈ ಥರ ಬಾರು ಅಂತ ಕರೆದ ತಕ್ಷಣ ಆಯಮ್ಮ ಕಾಲ್ ಮಾಡಿ ಕರೆದ ತಕ್ಷಣ ಅಯ್ಯಪ್ಪ ಬರೋ ವರ್ಷತ್ತಿಗೆಲ್ಲ ಅವ್ರ ಫ್ರೆಂಡ್ ಬರೋ ವರ್ಷತ್ತಿಗೆ ಅಂತಂದ್ರೆ ಈ ಅಮ್ಮ ನೆಲದ ಮೇಲೆ ಬಿದ್ದಿದ್ದಂತೆ. ಆಲ್ಮೋಸ್ಟ್ ಈ ಅಮ್ಮ ಆಂಬುಲೆನ್ಸ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ, ಬಟ್ ಆಗಿಲ್ಲ. ಅದನ್ನ ಡಿಟೆಕ್ಟ್ ಮಾಡ್ಕೊಂಡು ಆ್ಯಪಲ್ ವಾಚ್ ಆಟೋಮೆಟಿಕ್ಲಾಗಿ ಅಂತಂದ್ರೆ ಅವ್ರ ಕಂಟ್ರಿಯಲ್ಲಿರೋ ಎಮರ್ಜೆನ್ಸಿ ಕೋಡಿಗೆ 911 ಅಂತಂದರೆ ಆಟೋಮೆಟಿಕ್ಕಾಗಿ ಕಾಲ್ ಮಾಡಿದ ತಕ್ಷಣ ಅವಾಗ ಅವರು ಆಂಬುಲೆನ್ಸ್ ಜೊತೆ ಇವ್ರನ್ನ ಇನ್ವೈಟ್ ಅಂದರೆ ಕರ್ಕೊಂಡು ಹೋಗಿದ್ದಾರೆ, ಯಮನ್ ಕರ್ಕೊಂಡು ಹೋಗಿ. ಸೊ ಪ್ರೆಸೆಂಟ್ ಇವಾಗ ಹಾಸ್ಪಿಟಲ್ ಚಿಕಿತ್ಸೆ ನಡೆಸ್ತಿದ್ದಾರೆ ಅಂತ ಹೇಳಿ. ಇನಿಷಿಯಲಿ ನೆಕ್ಸ್ಟ್ ನ್ಯೂಸ್ ಮಾಡ್ಬಿಟ್ಟು ಟ್ವಿಟರ್ನಲ್ಲಿ ಏನು ಗುರು ಅಂತಾರೆ, ಎಲಾನ್ ಮಸ್ಕ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಏನಂತ ಮ್ಯಾಟ್ರು. ನೀವೇನಾದರೂ ಒಂದು ಟ್ವಿಟರ್ನಲ್ಲಿ ಅಕೌಂಟ್ ಭಾಳಷ್ಟು ಇದ್ದರೆ, ಓಕೆ ನಿಮ್ದು ಅಕೌಂಟ್ ಇತ್ತು ಅನ್ಕೊಳ್ಳಿ, ಆ ಅಕೌಂಟ್ನ ನೀವು ಯೂಸ್ ಮಾಡ್ತಿಲ್ಲ. ಓಕೆನಾ, ಯೂಸ್ ಮಾಡ್ತಿಲ್ಲ ಅಂತಂದರೆ ನಿಮ್ಗೊಂದು ಬ್ಯಾಡ್ ನ್ಯೂಸ್, ನಿಮ್ಮ ಅಕೌಂಟ್ ಇರಲ್ಲ, ಕಿತ್ತಾರ್ಕೊಂಡು ಹೋಗ್ಬಿಡುತ್ತಾ, ಇನ್ಆಕ್ಟಿವ್ ಮಾಡ್ತಾರಂತೆ, ಬ್ಲಾಕ್ ಮಾಡ್ತಾರಂತೆ ನಿಮ್ಮ ಅಕೌಂಟ್ಗಳನ್ನ. ನೀವೇನಾದರೂ ಅವ್ಗಳನ್ನ ಆ್ಯಕ್ಟಿವ್ ಆಗಿ ಇಟ್ಕೊಂಡ್ರೆ ಮಾತ್ರ ನಿಮ್ಮ ಅಕೌಂಟ್ಗಳು ಸೇಫ್ ಆಗಿರ್ತಾವಲ್ಲ, ಅಂದರೆ ಡಿಲೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವೇ ದಿನದಲ್ಲೇ ಡಿಲೀಟ್ ಮಾಡ್ತೀವಿ ಅಂತ ಆ ರೀತಿ ಹೇಳ್ತಿದ್ದಾರೆ. ಸ್ವಲ್ಪ ಹುಷಾರು, ಯಾರ್ಯಾರು ಇನ್ಆಕ್ಟಿವ್ ಇದಾವೆ ಅಕೌಂಟ್ಸ್ ಅವರೆಲ್ಲ ಆ್ಯಕ್ಟಿವ್ ಮಾಡ್ಕೊಳ್ರಿ. ಸೊ ಇದು ಬಂದ್ಬಿಟ್ಟು ಏನಂತಂದರೆ ಟ್ವಿಟರ್ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಫ್ರಮ್ ಎಲಾನ್ ಮಸ್ಕ್. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ನಥಿಂಗ್ ಫೋನ್ 1 ಈ ಮೊಬೈಲಲ್ಲಿ ಒಂದು ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಬಂದೈತೆ ಅಂತ ಹೇಳಿ, ಸಾಫ್ಟ್ವೇರ್ ಅಪ್ಡೇಟು. ಈ ಸಾಫ್ಟ್ವೇರ್ ಅಪ್ಡೇಟಲ್ಲಿ ಅಂತಂದರೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆನಾ, ಹಾಗೆ ಬಂದ್ಬಿಟ್ಟು ಸಿಸ್ಟಮ್ ಫಾಂಟ್ ಇರುತ್ತಲ್ಲ, ಆ ಫಾಂಟನ್ನು ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಫಿಂಗರ್ ಪ್ರಿಂಟ್ ಅನ್ಲಾಕಿಂಗ್ ಇರುತ್ತಲ್ಲ, ಅದನ್ನು ಸಹ ಅಂತಂದರೆ ಸ್ವಲ್ಪ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡಿದ್ರೆ ಅಂತ ಹೇಳ್ಬೋದು. ನಿಮ್ಮ ಕಣ್ಮುಂದೆ ಕಾಣುತ್ತೆ ಏನೇನು ಇನ್ಕ್ರೀಸ್ ಮಾಡೋದಂತ ನೀವು ತಿಳ್ಕೊಳ್ಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ
ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಪಾಯಿಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.